ನನಗೆ ಜಾಸ್ತಿ ಕನೆಕ್ಟ್ ಆಗುತ್ತೆ ಸಿನಿಮಾ. ಯಾಕೆಂದ್ರೆ ಸಿನಿಮಾ ನೋಡ್ಬಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ಟೈಮ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವ್ರು ಫೋನ್ ಮಾಡಿ, ಹೆಬ್ಬುಲಿ ಕಟ್ಟು ಅಂತ ಒಂದು ಸಿನಿಮಾ ಇದೆ, ನೀವು ನೋಡಬೇಕು, ಅದನ್ನ ನಿಮ್ ಜೊತೆ ನಿಂತ್ಕೊಳ್ಳಿ ಸಾಧ್ಯವಾದ್ರೆ ಅಂತ. ಸರಿ, ಪ್ರತಿ ಸಲ ಸಿನಿಮಾಗಳು ಬಂದಾಗ ತುಂಬಾ ಸಿನಿಮಾಗಳು ನೋಡ್ತಾ ಇರ್ತೀನಿ. ಕೆಲವೊಂದ್ಸಲ ಏನಂದ್ರೆ ತುಂಬಾ ಪಾಲ್ತು ಸಿನಿಮಾಗಳು ಬರ್ತದೆ, ನೋಡ್ತೀವಿ. ನಾ ಪೂರ್ಣ ಸುಮಾರು ಸಲ ಹೇಳ್ತಾ ಇದ್ವಿ ಯಾಕೆ ಈ ತರ ಸಿನಿಮಾಗಳೆಲ್ಲ ಕಳಿಸ್ತೀವಿ ಅಂತ. ಬಟ್ ಹೆಬ್ಬುಲಿ ಕಟ್ಟು ಶುರುವಾದಾಗೂ ನನಗೆ ಹಂಗೇನೆ. ಇದು ಶುರುವಾಗ್ತಾ ಏನ್ ಮಾಮೂಲಿ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ದಾರೆ, ಏನೋ ನಾರ್ಮಲ್ ಹ್ಯೂಮರ್, ಉತ್ತರ ಕರ್ನಾಟಕದ ಎಲ್ಲ ಹೊಸ ಹುಡುಗರು ಏನೋ ಮಾಡಿದ್ದಾರೆ, ಸರಿ ಜೊತೆ ನಿಂತ್ಕೊಳ್ಳೋಣ ಅನ್ನೋ ಮನಸ್ಸಿಂದ ಬಂದಿರಲಿಲ್ಲ ನನಗೆ. ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ. ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನಿಮಾ. ಫಸ್ಟ್ ಹಾಫ್ ಮುಗಿಸೋಷ್ಟ್ರಲ್ಲಿ ಎದೆ ಭಾರ ಆಗಿ ಶುರು ಆಯ್ತು. ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ 20 ನಿಮಿಷ ನನಗೆ ಉಸಿರಾಡಕ್ಕೇನೆ ಕಷ್ಟ ಆಯ್ತು. ಅಲ್ಲಿ ತಗೊಂಡೋಗಿ ಸಿನಿಮಾ ನಿಲ್ಸ್ಬಿಡ್ತು ಒಂದ್ಸಲ ರಪ್ಪ ಅಂತ. ತುಂಬಾ ಭಯನೂ ಆಯ್ತು, ನನ್ನ ಎದೆ ಒಳಗಡೆ ಒಂಥರ ತಳಮಳ ಶುರು ಆಯ್ತು. ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ? ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು, ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ? ಈ ಸಮಾಜದಲ್ಲಿ ಒಂದ್ ಕೊರತೆ ಇದೆ, ಏನಂದ್ರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕಕ್ಕೆ ಆಗಲ್ಲ. ಎಲ್ಲರ ಸಮಸ್ಯೆನ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡ್ತೀವಿ. ಯಾರು ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದ್ರೆ, ಅದಲ್ಲ ಸಮಸ್ಯೆ, ನಿನ್ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ. ಅಂತ ಸಿಚುಯೇಷನ್ ಅಲ್ಲಿ ಬಂದು ತಲುಪಿದೀವಿ ಈಗ. ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ, ಕೆಲಸ ಮಾಡೋದವ್ರಿಗೆ ಎಲ್ಲರಿಗೂ ಗೌರವ ಇತ್ತು. ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದ್ರೆ ಯಾರು ಬೇಕಾದ್ರೂ ಬೈಯುವಂತ ಸಿಚುವೇಶನ್ ಬಂದು ತಲುಪಿದೀವಿ. ಅಂದ್ರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದ್ದಾರೆ, ನಮ್ಮ ತಾಯಿಯಂದ್ರಿಗೂ ಬೈತಾ ಇದ್ದಾರೆ, ನಮ್ಮ ಅಣ್ಣಂದ್ರಿಗೂ ಬೈತಾ ಇದ್ದಾರೆ, ನಿಮಗೂ ಬೈತಾ ಇದ್ದಾರೆ, ನಮಗೂ ಬೈತಾ ಇದ್ದಾರೆ. ಅಂದ್ರೆ ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದೀವಿ? ಈಗ ಎಲ್ಲಿಗೆ ಬಂದು ನಿಂತಿದೀವಿ? ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸ್ ಪ್ರೆಸ್ ನಲ್ಲಿ ಇದ್ದಾರೆ. ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪಗೆಯಿಂದ ಮಾತಾಡ್ಸೋದಾಗ್ಲಿ, ಒಂದು ಪ್ರೀತಿ ವಿಶ್ವಾಸ ಆಗ್ಲಿ ಎಲ್ಲವೂ ಇತ್ತು. ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ, ಅವತ್ತು ಎಲ್ಲರೂ ಬರೀತಿದ್ರು. ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೆದು ನನ್ನನ್ನು ಇಲ್ಲಿವರೆಗೂ ತಗೊಂಡು ನಿಲ್ಸಿದ್ರು, ಜೊತೆ ನಿಂತ್ಕೊಂಡ್ರು. ಇವತ್ತಿಗೂ ಆ ಪ್ರೀತಿ ವಿಶ್ವಾಸ ಇದೆ. ಅದು ಇವತ್ತಿನ ಜನರೇಷನ್ ನನ್ಗನ್ಸೋದು ಯಾವ ಕಡೆ ಹೋಗ್ತಾ ಇದೆ? ಯಾವ್ದೋ ಒಂದು ಸಾಲಿಡ್ ಆಗಿರೋದು ಏನು ಕಟ್ತಾ ಇಲ್ಲ ನಾವು. ದಿನ ಬೆಳಿಗ್ಗೆ ಅಂದ್ರೆ ಗಲಾಟೆ, ಗೋಜಲು, ಯುದ್ಧ, ಮಣ್ಣು, ಮಸಿ, ಇದರೆಲ್ಲ ಎಲ್ಲರೂ ಬದುಕ್ತಾ ಇದೀವಿ. ಈ ಬದುಕಿನ ಮಧ್ಯೆ, ಈ ಜಂಜಾಟಗಳ ಮಧ್ಯೆ, ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ, ಈ ರೀಲ್ಸ್ ಗಳ ಮಧ್ಯೆ, ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ. ಯಾಕಂದ್ರೆ ಸೋ ಮೆನಿ ಡಿಸ್ಟ್ರಾಕ್ಷನ್ಸ್. ಥಿಯೇಟರ್ ಒಳಗಡೆ ಬರ್ಬೇಕು ಅಂತಂದ್ರೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು, ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನು ನ್ಯೂಸ್ ಇದೆ, ಗಾಸಿಪ್ ಇದೆ, ಇನ್ನೊಂದಿದೆ, ಇದ್ರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು. ಸಿನಿಮಾ ನಿಜವಾಗ್ಲೂ ಇವಾಗ ಕಾಂಪಿಟೇಷನ್ ಇದೆ. ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ಅನ್ಸಿ ಪೇಪರ್ ಆಡ್ ಕೊಡ್ತಾ ಇದ್ರು, ಈ ಸಿನಿಮಾ ಬರ್ತಾ ಇದೆ ಅಂತ. ಯಾರು ಗೊತ್ತಿಲ್ಲಂಗೆ ಎಲ್ಲಾ ಥಿಯೇಟರ್ಗಳು ತುಂಬ್ತಾ ಇತ್ತು, ಜನ ಬಂದು ಸಿನಿಮಾ ನೋಡ್ತಾ ಇದ್ರು. ಆ ಕಥೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಕತೆ ತಲುಪಿಸೋರು. ಹಿಂಗಿದೆ ಸಿನಿಮಾ, ಹಿಂಗಿತ್ತು ಸಿನಿಮಾ, ರಾಜ್ಕುಮಾರ್ ನೋಡಿದ್ವಿ, ಅನಂತನಾಗ್ ಅವ್ರು ನೋಡಿದ್ವಿ, ಇವ್ರು ನೋಡಿದ್ವಿ, ಅವ್ರು ನೋಡಿದ್ವಿ, ಈ ಕತೆ ಹೆಂಗಿದೆ, ಹಿಂಗ್ ಹೊಡಿತಾ ಇದ್ರು ಅಂತ. ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ ಅಂತ ಯಾವ್ದು ತಲೆ ಹೊಡಿತಾರಂತ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ. ಯಾವ ವಿಚಾರ ಅಲ್ಲ, ಬರೀ ಸಿನಿಮಾ ಅಲ್ಲ, ಆರ್ಟ್ ಅಂತ ಬಂದಾಗ ಪ್ರತಿಯೊಂದರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪಿಟ್ಟಿದೀವಿ. ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ? ಇದು ನಮ್ಗೆಲ್ಲ ಚಾಲೆಂಜ್ ಇದೆ. ಈಗ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಹೆಂಗೆ ಸಿನಿಮಾಗಳು ಗೆಲ್ಸೋದು, ಈ ಪರಿಸ್ಥಿತಿ ಎಲ್ಲರೂ ನಿಂತಿದ್ದೀವಿ. ಬಟ್ ಒಂದು ಅವೇರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮೊಳಗಡೆ ನಾವು ನಮ್ಮನ್ನ ಉಳಿಸ್ಕೊಳ್ಳೋದು ಕಲಿಬೇಕು. ಇದ್ರ ಮಧ್ಯೆ ನಾವು ಕಳೆದೋಗ್ಬಾರ್ದು. ಎಲ್ಲೋ ಒಂದ್ ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ನೊಂದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದೀವಿ. ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬುಲಿ ಕಟ್ಟು ನಮ್ಮನ್ನ ಎಚ್ಚರಿಸುತ್ತೆ, ಎದೆ ಭಾರ ಮಾಡುತ್ತೆ, ಅಳಿಸುತ್ತೆ, ಸತ್ಯಗಳನ್ನ ಹೇಳುತ್ತೆ. ಉತ್ತರ ಕರ್ನಾಟಕದ ಪ್ರತಿಭೆಗಳೆಲ್ಲರೂ ಸೇರ್ಕೊಂಡು ಅವ್ರು ಮಾಡೋದು ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಅವ್ರು ಕಷ್ಟಪಟ್ಟು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಆಕ್ಚುಲಿ ನಾವು ಸಪೋರ್ಟ್ ಮಾಡ್ಬೇಕು. ಯಾಕೆ ಗೊತ್ತಾ? ಇಷ್ಟು ವರ್ಷಗಳಿಂದ ಹಳೆ ಮೈಸೂರು ಭಾಗ ಅಥವಾ ಈ ಅರ್ಧ ಭಾಗ ಏನಿದೆಯೋ ಇದೇ ಆಳ್ತಾ ಬಂದಿದೆ ಸಿನಿಮಾ ಇಂಡಸ್ಟ್ರಿನ. ಇವರೇ ಆಳ್ತಾ ಬಂದಿದ್ದೀವಿ, ನಾವೇ ಆಳ್ತಾ ಬಂದಿದ್ದೀವಿ. ಪ್ರತಿ ಸಲ ಉತ್ತರ ಕರ್ನಾಟಕ ಪ್ರೆಸ್ ಮೀಟ್ ಹೋದಾಗ ನಾವು ಅವ್ರು ಕೇಳೋದು ಒಂದೇ ಪ್ರಶ್ನೆ, ನಮ್ಮ ಭಾಷೆಗಾದ್ರು ಸಿನಿಮಾ ಬರ್ತಾ ಇಲ್ವಾ, ನಮ್ಮ ಭಾಷೆಗಾದ್ರು ಸಿನಿಮಾ ಮಾಡ್ತಾ ಇಲ್ವಾ ನೀವು ಅಂತ. ಬಟ್ ಈಗ ಬಂದಿದೆ
ಒಂದು ಲೂಸಿ ಆದ್ಮೇಲೆ ನನಗೆ ತುಂಬಾ ಇನ್ನೋಸೆನ್ಸ್ ಕಾಣಿಸಿದ್ದು ಆ ಹುಡುಗನ ಕಣ್ಣಲ್ಲಿ. ಆ ಮೌನೇಶ್ ಇವತ್ತು ಮೌನವಾಗಿ ಮೂರಲ್ಲಿ ಕೂತಿದ್ದಾನೆ ಬಾಯಲ್ಲಿ. ತುಂಬಾ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾನೆ, ಥಿಯೇಟರ್ ಇಂದ ಬಂದಿರೋನು. ಇವ್ರು ನೋಡಿದಾಗ, ಇವ್ರ ಕಣ್ಣಲ್ಲಿರೋ ಆಸೆ, ಇವ್ರ ಕಣ್ಣಲ್ಲಿರೋ ಕನಸು ನೋಡಿದಾಗ ನಿಜವಾಗ್ಲೂ ನಾವೆಲ್ಲೋ ಮೋಸ ಮಾಡ್ತಿದೀವಿ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಈ ತರ ಸಿನಿಮಾಗಳನ್ನ ನಾವೆಲ್ಲೋ ಕಳೆದೋಗೋ ತರ ಬಿಟ್ಬಿಟ್ರೆ ಇಂಥ ಎಷ್ಟೋ ನೂರಾರು ಜನ ಆರ್ಟಿಸ್ಟ್ಗಳಿಗೆ ನಾವು ಮೋಸ ಮಾಡೋದಂಗಾಗುತ್ತೆ. ಅದಾಗಬಾರ್ದು. ಈ ಸಲ ಒಂದು ಸರಿಯಾದ ವಿಷಯ ಇಟ್ಕೊಂಡು ನಮ್ಮ ಭೀಮರಾವ್ ಬನ್ನಿ ಮೇಲೆ ಬನ್ನಿ. ನಮ್ಮ ಭೀಮರಾವ್ ಒಳ್ಳೆ ಸಬ್ಜೆಕ್ಟ್ ಮಾಡಿದ್ದಾರೆ. ನೋಡೋದಕ್ಕೆ ಕಾಮಿಡಿ ಸಿನಿಮಾ ತರ ಕಾಣಿಸುತ್ತೆ, ಅದ್ರ ಕಾಮಿಡಿ ಸಿನಿಮಾ ಅಲ್ಲ ಅದು. ಐ ಅಪ್ರಿಶಿಯೇಟ್ ಯು. ನಿಮಗೆ ತುಂಬಾ ದೊಡ್ಡ ರೆಸ್ಪೆಕ್ಟ್ ಇದೆ. ನಾವು ಬೇರೆ ಲ್ಯಾಂಗ್ವೇಜ್ ಡೈರೆಕ್ಟರ್ಗಳ ಬಗ್ಗೆ ಮಾತಾಡ್ತೀವಿ, ಈ ಸಿನಿಮಾ ಆದ್ಮೇಲೆ ಇವ್ರ ಬಗ್ಗೆನೂ ಮಾತಾಡೋ ತರ ಆಗ್ಲಿ. ಯಾಕಂದ್ರೆ ಈ ತರ ಧೈರ್ಯವಂತರು ಸಮಾಜದಲ್ಲಿರುವಂತ ಒಂದು ತಪ್ಪನ್ನ ಹಿಡಿದು ನಮಗೆ ಕನ್ನಡಿಯಾಗಿ ಹಿಂಗ್ ತಿರುಗಿಸಿ ನಿಂತ್ಕೊಂಡು ಹೇಳೋದಕ್ಕೂ ಒಂದು ಧೈರ್ಯ ಬೇಕು. ಇಲ್ಲಿ ಎಲ್ಲದಕ್ಕೂ ಭಯ ಇದೆ, ಭಯದ ವಾತಾವರಣ ಸೃಷ್ಟಿ ಆಗಿದೆ. ಏನ್ ಹೇಳೋದಕ್ಕೂ ಭಯ ಇದೆ. ಆ ಭಯದ ಮಧ್ಯೆ ಇಲ್ಲ ನಾವು ಹೇಳ್ತೀವಿ ನಮ್ಮ ಸಮಸ್ಯೆ ಅಂತ ಸಿನಿಮಾ ಮುಖಾಂತರ ಹೇಳಿದರೆ ಆ ಸಮಸ್ಯೆ ಏನು ಅಂತ ಹೆಪ್ಪಲಿ ಕೊಟ್ಟು ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಜಾತಿ ಇನ್ನೊಂದು ಮತ್ತೊಂದು ಎಲ್ಲವನ್ನು ಮೀರಿ ಏನ್ ಗೊತ್ತಾ, ಮನುಷ್ಯ ಸಂಬಂಧಗಳ ಬಗ್ಗೆ ಮಾತಾಡ್ತದೆ ಸಿನಿಮಾ. ಮೇಲು ಕೀಳಿನ ಬಗ್ಗೆ ಮಾತಾಡ್ತದೆ, ಶ್ರೀಮಂತಿಕೆ ಮತ್ತೆ ಬಡವಾನದ ಬಗ್ಗೆ ಮಾತಾಡ್ತಾ ಇದೆ. ಏನ್ ಸಿಗ್ಬೇಕಾಗಿತ್ತು, ಯಾರಿಗೆ ಸಿಕ್ಕಿಲ್ಲ, ಯಾರಿಗೆ ದಕ್ಕಿಲ್ಲ, ಯಾರಿಗೆ ಆಪರ್ಚುನಿಟಿ ಸಿಕ್ಕಿಲ್ಲ, ಅದ್ರ ಬಗ್ಗೆ ಮಾತಾಡ್ತದೆ ಸಿನಿಮಾ. ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು, ಇವರೆಲ್ಲರೂ ಬೆಳಿಬೇಕು. ಉತ್ತರಕನ್ನಡ ಯಾಕೆ ನಾನು ನವೀನ್ ಅವ್ರನ್ನ ನಾನು ಕೇಳಿದೆ ಬರಬೇಕು ಯಾಕೆ ಅಂತಂದ್ರೆ, ಇಲ್ಲ ನವೀನ್ ಕರೀಲಿ ಅಂತಂದ್ರೆ. ಯಾಕೆ ಅಂದ್ರೆ ನವೀನ್ ಉತ್ತರ ಕರ್ನಾಟಕ ಭಾಗದಿಂದ ಬಂದವರು, ಅವ್ರಿಗೆ ಗೊತ್ತಿರ್ತದೆ. ಅವ್ರು ಅಷ್ಟು ವರ್ಷ ಸರ್ಕಸ್ ಮಾಡಿ ತಮ್ಮಂತ ಅವ್ರು ರೀಚ್ ಮಾಡ್ಕೊಳ್ಳೋಕೆ, ನಾವು ಈ ಭಾಗದವರು ಅಂತ ಹೇಳ್ಕೊಳ್ಳೋದಕ್ಕೆ ಎಷ್ಟು ವರ್ಷ ಟ್ರೈ ಮಾಡಿರುತ್ತೆ ಅಂತ ಅವ್ರಿಗೆ ಗೊತ್ತಿರ್ತದೆ. ನಿಮ್ಗೆಲ್ಲರೂ ಗೊತ್ತಿರ್ತದೆ. ಹಾಗಾಗಿ ನಮ್ಮ ಭಾಗದ ಸಿನಿಮಾ ಅಷ್ಟೇ ಅಲ್ಲ, ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ಗೆಲ್ಲಬೇಕು. ಆ ಪ್ರತಿಯೊಂದು ಕ್ಯಾರೆಕ್ಟರ್ಗಳು ನಿಮ್ಗೆ ನೋಡಿದಾಗ ಎಲ್ಲೋ ನಿಮ್ಗೆಲ್ಲ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಸತ್ಯ ಅಲ್ವಾ ಅಂತ ಅನ್ಸುತ್ತೆ, ಎದೆ ಭಾರ ಆಗುತ್ತೆ, ಉಸಿರು ನಿಲ್ಲುವಂತ ಸಮಯ ಬರುತ್ತೆ. ಅದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿ ಈ ಸಿನಿಮಾ ನೋಡಿ, ಕೈ ಬಿಡ್ಬೇಡಿ. ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾದ್ರಲ್ಲೂ ಬರೀರಿ. ನಾನು ಯಾವುದೇ ಸ್ವಾರ್ಥ ಇಲ್ಲದೆ, ₹1 ಅಪೇಕ್ಷೆ ಇಲ್ಲದೆ ನಾನು ಕೇಳಿದ್ರು ಇವರು, ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದ್ರು. ನಾನು ಈ ಸಿನಿಮಾಯಿಂದ ನಾನು ಶೇರ್ ತಗೊಂಡ್ರೆ ನಾನು ಬದುಕಿರೋದೇ ವೇಸ್ಟ್ ಅಂತ ಇವ್ರಿಗೆ ಹೇಳಿದೆ. ನನಗೆ ಯಾವ ಶೇರ್ ಬೇಡ, ನನಗೆ ₹1 ಬೇಡ. ಸಿನಿಮಾ ಗೆದ್ಕೊಳ್ಳಿ, ನೀವು ಚೆನ್ನಾಗಿ ದುಡ್ಡು ಮಾಡಿ, ಚೆನ್ನಾಗಿ ಹೆಸರು ಬರಲಿ, ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರು. ನನ್ನ ಕೈಲಾದ ಮಟ್ಟಿಗೆ ನಾನು ಇದನ್ನ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ. ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಹೆಬ್ಬಲಿ ಕಟ್ಟು ಕತೆ ಮತ್ತೆ ಅದ್ರ ನೋಡಿರೋ ನೋವು, ಆ ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ. ಹಾಗಾಗಿ ಕಂಗ್ರಾಚುಲೇಷನ್ಸ್ ಭೀಮರಾವ್, ಒಳ್ಳೇದಾಗುತ್ತೆ, ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ. ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ, ಚೆನ್ನಾಗಿ ಮಾಡಿದ್ಯಾ. ಅಂಡ್ ಮಾಂತೇಶು ತುಂಬಾ ಚೆನ್ನಾಗಿ ಮಾಡಿದ್ಯಾ, ನೀನು ಚೆನ್ನಾಗಿ ಮಾಡಿದ್ಯಾ. ಅಂಡ್ ಅಫ್ಕೋರ್ಸ್ ಮಾದೇವ್ ಅಡ್ಪದ್ದು ಮತ್ತೆ ನವನೀತ್ ಅವರ ಮ್ಯೂಸಿಕ್ ತುಂಬಾ ಹಾಂಟಿಂಗ್ ಆಗಿದೆ. ನವನೀತ್ ಗ್ರೇಟ್, ಒಳ್ಳೇದಾಗ್ಲಿ. ನಮ್ಮ ಸಿನಿಮಾಟೋಗ್ರಫರ್ ಆಗ್ಲಿ, ಪ್ರತಿಯೊಬ್ಬ ಕಲಾವಿದರು ಎಲ್ಲರೂ ತಂತ್ರಜ್ಞರಿಗೆ ಥ್ಯಾಂಕ್ ಯು ಸೋ ಮಚ್. ನವೀನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ನಾನು ಸ್ವಲ್ಪ ಎಮೋಷನಲ್ ಆಗಿದ್ದೀನಿ, ಹೌದು, ಬಿಕಾಸ್ ಈ ಸಿನಿಮಾ ಆಗಿದೆ. ಬಹುಶಃ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನನ್ನ ನಂಬೋ ನಿಮ್ಮೆಲ್ರಿಗೂ ಸಿನಿಮಾ ಬಿಡುಗಡೆ ಆದ್ಮೇಲೆ ಗೊತ್ತಾಗುತ್ತೆ. ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಈ ಸಿನಿಮಾನ ಗೆಲಿಸಯ್ಯ, ನಮ್ಮವ್ರನ್ನ ಉಳಿಸಯ್ಯ. ಥ್ಯಾಂಕ್ ಯು.